ಹಲೋ ಗೈಸ್, ನೀವು ನೋಡ್ತಾ ಇದ್ರ ಜೈ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತಾ ಇದೀನಪ್ಪ ಅಂದ್ರೆ, ನಿಮಗೆ ಹೊಸದಾಗಿ ಆಧಾರ್ ಕಾರ್ಡ್ ನವರು ಒಂದು ಆಪ್ ನ ಲಾಂಚ್ ಮಾಡಿದ್ದಾರೆ. ಆ ಆಪ್ ಮುಖಾಂತರ ನೀವು ಅದರಲ್ಲಿ ಈಸಿಯಾಗಿ ನಿಮ್ಮ ಎಲ್ಲ ಆಧಾರ್ ಸರ್ವಿಸಸ್ ನ ಪಡ್ಕೋಬಹುದು. ನೀವು ಯಾವುದೇ ರೀತಿ ಈಗ ತಾಲೂಕು ಆಫೀಸ್ಗೆ ಹೋಗಬೇಕಾಗಿಲ್ಲ, ನಿಮ್ಮ ಮೊಬೈಲ್ ನಲ್ಲಿ ನೀವು ಮೊಬೈಲ್ ನಂಬರ್ ನ ಲಿಂಕ್ ಮಾಡ್ಕೋಬಹುದು ಆಧಾರ್ ಕಾರ್ಡ್ ಗೆ, ಮತ್ತೆ ಅಡ್ರೆಸ್ ಅಪ್ಡೇಟ್ ನ ಮಾಡಬಹುದು. ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ಏನಾದ್ರು ಹೆಸರು ಏನಾದ್ರು ಮಿಸ್ಟೇಕ್ ಆಗಿತ್ತಂದ್ರೆ ಅದನ್ನು ಕೂಡ ನಿಮ್ಮ ಮೊಬೈಲ್ ನಲ್ಲಿ ಕೂತ್ಕೊಂಡು ನೀವು ಚೇಂಜ್ ಮಾಡ್ಕೋಬಹುದು, ಮತ್ತೆ ಅಪ್ಡೇಟ್ ನ ಮಾಡಬಹುದು. ನೀವು ಈಸಿಯಾಗಿ ಅದನ್ನ ಯಾವ ರೀತಿ ಅಡ್ರೆಸ್ ಅಪ್ಡೇಟ್ ಮಾಡ್ಕೋಬಹುದು, ಮತ್ತೆ ಮೊಬೈಲ್ ನಂಬರ್ ನ ಯಾವ ರೀತಿ ಲಿಂಕ್ ಮಾಡೋದು ಅಂತ ವಿಡಿಯೋಲಿ ಪೂರ್ತಿಯಾಗಿ ಹೇಳ್ಕೊಡ್ತಾ ಇದೀನಿ. ಯಾವುದೇ ಕಾರಣಕ್ಕೂ ನೀವು ಪೋಸ್ಟ್ ಆಫೀಸ್ಗೂ ಹೋಗಬೇಕಾಗಿಲ್ಲ, ಮತ್ತೆ ನೀವು ತಾಲೂಕು ಆಫೀಸ್ಗೂ ಕೂಡ ತಹಶೀಲ್ದಾರ್ ಆಫೀಸ್ಗೂ ಹೋಗಬೇಕಾಗಿಲ್ಲ. ಈಸಿಯಾಗಿ ಮೊಬೈಲ್ ನಲ್ಲಿ ಅಪ್ಡೇಟ್ ಮಾಡ್ಕೋಬಹುದು. ಅದನ್ನ ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ ನಾನು ಲೈವ್ ಆಗಿ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮತ್ತೆ ಅದಕ್ಕೆ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಅಲೋ ಇಲ್ಲ ಅಪ್ಲಿಕೇಶನ್ಗೆ. ಅದಕ್ಕೆ ನಾನು ಬೇರೆ ಮೊಬೈಲ್ ನಲ್ಲಿ ಈಗ ರೆಕಾರ್ಡ್ ನ ಮಾಡ್ಕೊಂಡು ತೋರಿಸ್ತಾ ಇದೀನಿ ಯಾವ ರೀತಿ ನಿಮಗೆ ಮಾಡಬೇಕು ಅಂತ. ನೋಡಿ ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಗೌರ್ಮೆಂಟ್ ನವರ ಅಪ್ಲಿಕೇಶನ್ ಆಗಿರೋದ್ರಿಂದ ಹೈ ಸೆಕ್ಯೂರಿಟಿ ಇರುತ್ತೆ. ಇದರಲ್ಲಿ ನೀವು ಫೇಸ್ ವೆರಿಫಿಕೇಶನ್ ಇರುತ್ತೆ, ಮತ್ತೆ ಫಿಂಗರ್ ಪ್ರಿಂಟ್ ವೆರಿಫಿಕೇಶನ್ ಕೂಡ ಇರುತ್ತೆ. ಅದೇ ರೀತಿ ಒಂದು ಪೆನ್ ಕೂಡ ಸೆಟ್ ಮಾಡ್ಕೋಬೇಕಾಗುತ್ತೆ ಈ ಅಪ್ಲಿಕೇಶನ್ಗೆ. ನಾನು ಫುಲ್ ಪ್ರೊಸೀಜರ್ ನ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಆಗಿರಬಹುದು, ಮತ್ತೆ ಫೇಸ್ ವೆರಿಫಿಕೇಶನ್ ಯಾವ ರೀತಿ ಆಗುತ್ತೆ ಎಲ್ಲಾನು ಕೂಡ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಅದ್ರ ಜೊತೆಗೆ ನೀವು ಮೊಬೈಲ್ ನಂಬರ್ ಯಾವ ರೀತಿ ಲಿಂಕ್ ಮಾಡೋದು, ಮತ್ತೆ ಎಷ್ಟು ಚಾರ್ಜಸ್ ಆಗುತ್ತೆ ಇದಕ್ಕೆ, ಅದೇ ರೀತಿ ನಿಮ್ಮ ಅಡ್ರೆಸ್ ಯಾವ ರೀತಿ ಅಪ್ಡೇಟ್ ಮಾಡ್ಕೊಳ್ಳೋದು, ಮೊಬೈಲ್ ನಂಬರ್ ಯಾವ ರೀತಿ ಅಪ್ಡೇಟ್ ಮಾಡ್ಕೊಳ್ಳೋದು ಲೈವ್ ಆಗಿ ತೋರಿಸ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ತೊಡನ ಶುರು ಮಾಡೋಣ ಫ್ರೆಂಡ್ಸ್. ನಾನೀಗ ಬೇರೆ ಮೊಬೈಲ್ ನಲ್ಲಿ ಯೂಸ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಹೋಗ್ತೀನಿ. ಶುರು ಮಾಡೋಣ ಬನ್ನಿ. ಇನ್ನೊಂದು ಮೊಬೈಲ್ ನಲ್ಲಿ ರೆಕಾರ್ಡಿಂಗ್ ನ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಅದು ಸ್ಕ್ರೀನ್ ರೆಕಾರ್ಡಿಂಗ್ ಆಗೋದಿಲ್ಲ. ನೋಡಿ, ಈಗ ನೀವು ಮೊದಲು ಏನು ಮಾಡ್ಬೇಕಂದ್ರೆ ಇದರಲ್ಲಿ ನಿಮ್ಮ ಮೊಬೈಲ್ ನಲ್ಲಿರುವಂಥ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ನೋಡಿ, ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಂಡು ಇದರಲ್ಲಿ ನೀವು ಆಧಾರ್ ಅಂತ ಸರ್ಚ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಆಧಾರ್ ಅಂತ ಸರ್ಚ್ ಮಾಡಕ್ಕೆ ಹೋಗಬೇಡಿ, ಆಧಾರ್ ಅಂತ ಸರ್ಚ್ ಮಾಡಿ. ನೋಡಿ, ಆಧಾರ್ ಆ್ಯಪ್ ಅಂತ ಸರ್ಚ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೊದಲಿಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಒಂದು ಲೋಗೋ ಇರುತ್ತೆ. ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿ. ನೋಡಿ, ಈಗ ನಾನು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ತೀನಿ. ನೋಡಿ, ಓಪನ್ ಮಾಡ್ಕೊಂಡು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಪರ್ಮಿಷನ್ ನೀಡೆಡ್ ಅಂತ ಬರುತ್ತೆ. ಇಲ್ಲಿ ಯಾವ್ಯಾವ ಪರ್ಮಿಷನ್ ಕೇಳ್ತು ಎಲ್ಲ ಪರ್ಮಿಷನ್ ನೀವು ಓಕೆ ಕೊಡಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಕ್ಯಾಮ್ರಾ, SMS ಮತ್ತು ಕಾಲ್ಸ್ ಪರ್ಮಿಷನ್ ಕೇಳ್ತೀವಿ. ಇಲ್ಲಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಕ್ಲಿಕ್ ಮಾಡಿಕೊಂಡು ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಇಲ್ಲಿ ಪರ್ಮಿಷನ್ ಎಲ್ಲನೂ ಕೂಡ ಅಲೋ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಪರ್ಮಿಷನ್ಗೂ ಅಲೋ ಕೊಟ್ಟ ತಕ್ಷಣ ವೆಲ್ಕಮ್ ಟು ದ ನ್ಯೂ ಎರಾ ಆಫ್ ಡಿಜಿಟಲ್ ಐಡೆಂಟಿಟಿ ಅಂತ ನಿಮಗೆ ಒಂದು ಹೊಸ ಇಂಟರ್ಫೇಸ್ ಬರ್ತಾ ಇದೆ. ಅದಾದ ತಕ್ಷಣ ಅಲ್ಲಿ ಕೆಳಗಡೆ ಬಿಗಿನ್ ಜರ್ನಿ ಅಂತ ಬರುತ್ತೆ. ಈ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ತಾ ಇರ್ಬೋದು, ಸೆಕ್ಯೂರ್ಡ್ ವಿತ್ ಫೇಸ್ ಅಥೆಂಟಿಕೇಶನ್ ಅಂತ, ಮತ್ತು ಬಯೋಮೆಟ್ರಿಕ್ ಲಾಕ್ ವಿತ್ ಸಿಂಗಲ್ ಟ್ಯಾಪ್ ಅಂತ ಕೊಡ್ತಾರೆ. ಇಲ್ಲಿ ಕೆಳಗಡೆ ಕಂಟಿನ್ಯೂ ಟು ರಿಜಿಸ್ಟರ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ನಿಮಗೆ ಸ್ಟೆಪ್ಸ್ನ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಏನೇನು ಇರುತ್ತೆ ಅಂತ. ನೋಡ್ತಾ ಇರ್ಬೋದು, ಮೊದಲಿಗೆ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕು. ಅದಾದ ತಕ್ಷಣ ಸಿಮ್ ಕಾರ್ಡ್ ವೆರಿಫಿಕೇಷನ್ ಆಗುತ್ತೆ. ಅದಾದ ತಕ್ಷಣ ಅಥೆಂಟಿಕೇಟ್ ಯುವರ್ ಸೆಲ್ಫ್ ವಿತ್ ಫೇಸ್ ಸ್ಕ್ಯಾನ್ ಅಂತ, ನಿಮ್ಮ ಫೇಸ್ನ ಸ್ಕ್ಯಾನ್ ಮಾಡ್ಕೊಳ್ಬೇಕು ಮೂರನೇ ಸ್ಟೆಪ್ಪಲ್ಲಿ. ಈ ಸ್ಟೆಪ್ನ ಫಾಲೋ ಮಾಡಿಕೊಂಡು ಕೆಳಗಡೆ ಎಂಟರ್ ಯುವರ್ ಆಧಾರ್ ನಂಬರ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಎಂಟ್ರಿ ಮಾಡೋಕ್ಕೆ ಕೇಳುತ್ತೆ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ. ನನಗೆ ಎಂಟ್ರಿ ಮಾಡಿಕೊಂಡು ಇಲ್ಲಿ ಕನ್ಫರ್ಮ್ ಆಧಾರ್ ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೀವು ಕೂಡ ಎಂಟ್ರಿ ಮಾಡಿ. ನೋಡಿ, ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ. ಇಲ್ಲಿ ಕೆಳಗಡೆ ಟಿಕ್ ಮಾರ್ಕ್ ಮೇಲೆ ನೀವು ಸೆಲೆಕ್ಟ್ನ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಸಿಮ್ ಕಾರ್ಡ್ ವೆರಿಫಿಕೇಷನ್ಗೆ ಬರುತ್ತೆ. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಸಿಮ್ ಕಾರ್ಡ್ ನಂಬರ್ ಯಾವುದು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ನಲ್ಲಿ ಒಂದೇ ಸಿಮ್ ಕಾರ್ಡ್ ಇದ್ದರೆ ಆಟೋಮೆಟಿಕ್ ವೆರಿಫಿಕೇಷನ್ ಆಗುತ್ತೆ. ಎರಡು ಸಿಮ್ ಕಾರ್ಡ್ ಇದ್ದರೆ ಒಂದು ಸಿಮ್ ಕಾರ್ಡ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಟು ಸೆಂಡ್ ಮೆಸೇಜ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಸೆಂಡಿಂಗ್ ವೆರಿಫಿಕೇಷನ್ SMS ಆಗುತ್ತೆ. ಅದಾದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ ವೆರಿಫೈ ಆಗುತ್ತೆ. ನೋಡಿ, ಮೊಬೈಲ್ ನಂಬರ್ ವೆರಿಫೈ ಆದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಫೇಸ್ ಅಥೆಂಟಿಕೇಟ್ ಈಸಿಲಿ ಅಂತ ನೋಡ್ತಾ ಇರ್ಬೋದು. ಯಾವ ರೀತಿ ಫೇಸ್ ಅಥೆಂಟಿಕೇಷನ್ ಮಾಡಬೇಕು ಅಂತ ನಿಮಗೆ ಸ್ಟೆಪ್ಸ್ನ ಕೊಟ್ಟಿದ್ದಾರೆ. ನೀವು ಯಾವುದೇ ರೀತಿ ಐ ಗ್ಲಾಸಸ್ನ ನೀವು ವೇರ್ ಮಾಡಿರ್ಬೋದು, ಮತ್ತು ನೀವು ಇಲ್ಲಿ ಬ್ರೈಟ್ನೆಸ್ ಜಾಸ್ತಿ ಇರೋ ರೀತಿ ಕೊಟ್ಟಿರಬೇಕು. ಅಂದರೆ ಲೈಟಿಂಗ್ ಅಡಿಕ್ವೇಟ್ ಲೈಟಿಂಗ್ ಇರಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಎನ್ಶ್ಯೂರ್ ಅಡಿಕ್ವೇಟ್ ಲೈಟಿಂಗ್ ಅಂತ ಕೊಟ್ಟಿದ್ದಾರೆ. ನೀವು ಲೈಟ್ನ ಆನ್ ಮಾಡ್ಕೊಳ್ಳಿ, ಮತ್ತು ಇದನ್ನು ನೀವು ಫೇಸ್ ಟಾರ್ಚ್ ಕೂಡ ಆನ್ ಮಾಡ್ಕೋಬೋದು. ಈಗ ಸ್ಟಾರ್ಟ್ ಫೇಸ್ ಅಥೆಂಟಿಕೇಷನ್ ಅಂತ ಬಟನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ತಕ್ಷಣ ಈ ರೀತಿ ಒಂದು ನಿಮಗೆ ಫೇಸ್ ಅಥೆಂಟಿಕೇಷನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಫೇಸ್ನ ನೀವು ಎನೇಬಲ್ ಮಾಡಿಕೊಂಡು ಇಲ್ಲಿ ಒಂದು ಸಾರಿ ನೀವು ಐಸ್ನ ಬ್ಲಿಂಕ್ ಮಾಡಬೇಕು. ನೋಡ್ತಾ ಇರ್ಬೋದು, ಪ್ಲೀಸ್ ಬ್ಲಿಂಕ್ ಅಂತ ಬರುತ್ತೆ. ನೀವು ಐಸ್ನ ಬ್ಲಿಂಕ್ ಮಾಡ್ಕೊಂಡ್ರೆ ನಿಮ್ಮ ಫೇಸ್ ವೆರಿಫಿಕೇಷನ್ ಆಗುತ್ತೆ. ನಾನೀಗ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು, ನಾನೀಗ ಫೇಸ್ ವೆರಿಫಿಕೇಷನ್ ಮಾಡ್ಕೊಂಡಿದ್ದೀನಿ. ಫೇಸ್ ಅಥೆಂಟಿಕೇಟೆಡ್ ಅಂತ ಬರುತ್ತೆ. ನೋಡ್ತಾ ಇರ್ಬೋದು, ವೆರಿಫೈ ಆಯಿತು. ಅದಾದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಬರುತ್ತೆ ಅಂತ ನೋಡಿ. ಇಲ್ಲಿ ಫೆಚಿಂಗ್ ಡೀಟೇಲ್ಸಲ್ಲಿ ಸಕ್ಸಸ್ ಅಂತ ಬರಬೇಕು. ಸಕ್ಸಸ್ ಆದ ತಕ್ಷಣ ಇಲ್ಲಿ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ನಿಮ್ಮ ನೇಮ್ನ ತೋರಿಸುತ್ತೆ. ನೋಡ್ತಾ ಇರ್ಬೋದು, ನಿಮ್ಮ ನೇಮ್ ವೆರಿಫೈ ಆದ ತಕ್ಷಣ ಸೆಟ್ ಯುವರ್ ಆ್ಯಪ್ ಪಿನ್ ಅಂತ ಬರುತ್ತೆ. ನೀವು ಇಲ್ಲಿ ಸೆಟ್ ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ಕ್ರಿಯೇಟ್ 6 ಡಿಜಿಟ್ ಸೆಕ್ಯೂರಿಟಿ ಪಿನ್, ಅಂದರೆ ನೀವು ಯಾವ ರೀತಿ ಗೂಗಲ್ ಪೇ, ಫೋನ್ಪೇನಲ್ಲಿ ನೀವು ಸೆಕ್ಯೂರಿಟಿ ಪಿನ್ ಅಂದರೆ UPI ಪಿನ್ನ ಸೆಟ್ ಮಾಡ್ಕೊಳ್ತೀರೋ ಅದೇ ಥರ ಇಲ್ಲಿ ನೀವೊಂದು 6 ಡಿಜಿಟ್ ಸೆಕ್ಯೂರಿಟಿ ಪಿನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ನೀವು ಯಾವ್ದು ಬೇಕೋ ಅದನ್ನು ಎಂಟ್ರಿ ಮಾಡಿ. ನಂಬರ್ನ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಅದಾದ ತಕ್ಷಣ ನಿಮ್ಮ ಆಧಾರ್ ಕಾರ್ಡ್ ಈ ರೀತಿ ಶೋ ಆಗುತ್ತೆ. ಈಗ ನೋಡ್ತಾ ಇರ್ಬೋದು, ನನ್ನ ಆಧಾರ್ ಕಾರ್ಡ್ ಈ ರೀತಿ ಪ್ರೊಫೈಲ್ ಓಪನ್ ಆಯಿತು. ಇದರಲ್ಲಿ ನೋಡಿ ನಂದು QR ಕೋಡ್ ಈ ರೀತಿ ಬರುತ್ತೆ. ಮತ್ತು ಅದೇ ರೀತಿಯಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, ಎಲ್ಲನೂ ಕೂಡ ಕೊಟ್ಟಿರ್ತಾರೆ. ನಿಮ್ಮ ಸ್ಕ್ಯಾನರ್ ಆಗಿರ್ಬೋದು, ಮತ್ತು ಸೆಕ್ಯೂರಿಟಿನ ಆಪ್ಷನ್ ಕೊಟ್ಟಿರ್ತಾರೆ, ಮತ್ತು ಬಯೋಮೆಟ್ರಿಕ್ಸ್ ಅನ್ಲಾಕ್ಡ್ ಅಂತ ಕೊಟ್ಟಿರ್ತಾರೆ. ನೀವು ಲಾಕ್ ಮಾಡ್ಕೋಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಲಾಕ್ನ ಮಾಡ್ಬೋದು. ನೋಡಿ, ಇಷ್ಟು ನೀವು ಈ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಈ ಅಪ್ಲಿಕೇಶನಲ್ಲಿ. ಇದೆಲ್ಲ ಆದ ತಕ್ಷಣ ನಿಮಗೆ ಈ ಕಡೆ ನೋಡ್ತಾ ಇರ್ಬೋದು, ನಿಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡೋ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಆದ ತಕ್ಷಣ ಇಲ್ಲಿ
ನೀವು ಸರ್ವಿಸಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಯಾವ ರೀತಿ ಸರ್ವಿಸಸ್ಗಳು ಇದರಲ್ಲಿ ಎನೇಬಲ್ ಮಾಡ್ಕೋಬೋದು ಅಂತ ಕೊಟ್ಟಿರ್ತಾರೆ. ನೋಡ್ತಾ ಇರ್ಬೋದು. ಮೊದಲಿಗೆ ನೀವು ಅಡ್ರೆಸ್ ಅಪ್ಡೇಟ್ ಮಾಡಬೇಕು ಅಂದರೆ ಇಲ್ಲಿ ಅಡ್ರೆಸ್ ಅಪ್ಡೇಟ್ ಅಂತ ಒಂದು ಆಪ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಅಡ್ರೆಸ್ನ ಅಪ್ಡೇಟ್ ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ಡಿಲೀಟ್ ಕೂಡ ಮಾಡ್ಕೊಳ್ಳೋ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಈಗ ನಾನು ಆಲ್ರೆಡಿ ಅಡ್ರೆಸ್ನ ಅಪ್ಡೇಟ್ ಮಾಡಿದ್ದೀನಿ. ಈಗ ಇಲ್ಲಿ ನೀವು ಅಡ್ರೆಸ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ನೋಡ್ತಾ ಇರ್ಬೋದು ಈ ರೀತಿ ಆಪ್ಷನ್ ಬರುತ್ತೆ. ಕರೆಂಟ್ ಅಡ್ರೆಸ್ ಕೂಡ ಕೊಟ್ಟಿರ್ತಾರೆ, ನಿಮ್ದು ಯಾವ ಅಡ್ರೆಸ್ ಇದೆ ಮತ್ತು ನೀವು ಯಾವ ರೀತಿ ಚೇಂಜ್ ಮಾಡಬೇಕು ಅಂತಲೂ ಕೂಡ ಕೊಟ್ಟಿರ್ತಾರೆ. ಅಲ್ಲಿ ಅಪ್ಡೇಟ್ ಯುವರ್ ಅಡ್ರೆಸ್ ಯೂಸಿಂಗ್ ಮೈ ಡಾಕ್ಯುಮೆಂಟ್ಸ್ ಆರ್ ಫ್ಯಾಮಿಲಿ ಮೆಂಬರ್ಸ್ ಆಧಾರ್ ಅಂತ. ನೀವು ನಿಮ್ಮ ಡಾಕ್ಯುಮೆಂಟ್ಸಿಂದ ಅಪ್ಡೇಟ್ ಮಾಡ್ತೇನೆ ಅಂದರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು 30 ಡೇಸ್ ಒಳಗೆ ನಿಮಗೆ ಅದು ಅಪ್ಡೇಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಮತ್ತು ಪ್ರೊಸೆಸಿಂಗ್ ಟೈಮ್. ಅದಾದ ತಕ್ಷಣ 75 ರೂಪೀಸ್ ನಿಮಗೆ ಚಾರ್ಜ್ ಆಗುತ್ತೆ. ಮತ್ತು ರಿಕ್ವೈರ್ಡ್ ಡಾಕ್ಯುಮೆಂಟ್ ನೋಡ್ತಾ ಇರ್ಬೋದು ಪ್ರೂಫ್ ಆಫ್ ಅಡ್ರೆಸ್ ಇನ್ ಯುವರ್ ನೇಮ್ ಅಂತ. ಅಂದರೆ ನಿಮ್ಮ ಹೆಸರಲ್ಲಿರುವಂಥ ಒಂದು ಅಡ್ರೆಸ್ನ ಒಂದು ಪ್ರೂಫ್ ಬೇಕು, ಆ ಪ್ರೂಫ್ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಸ್ಟೆಪ್ಸ್ ಕೂಡ ಕೊಟ್ಟಿರ್ತಾರೆ ನೋಡ್ತಾ ಇರ್ಬೋದು. ಸೆಲೆಕ್ಟ್ ಆ್ಯಂಡ್ ಅಪ್ಲೋಡ್ ಪ್ರೂಫ್ ಆಫ್ ಅಡ್ರೆಸ್ನ ನೀವು ಅಪ್ಲೋಡ್ ಮಾಡಬೇಕು ಮತ್ತು ವೆರಿಫೈ ನ್ಯೂ ಡೀಟೇಲ್ಸ್. ಅದಾದ ತಕ್ಷಣ ಫೇಸ್ ಅಥೆಂಟಿಕೇಷನ್ ಇರುತ್ತೆ ಮತ್ತು ನಿಮ್ಮ ಪೇಮೆಂಟ್ನ ನೀವು ಮಾಡಬೇಕಾಗುತ್ತೆ. ಆನ್ಲೈನ್ ಪೇಮೆಂಟ್ನ ಮಾಡಿಕೊಂಡು ನೀವು ಈಸಿಯಾಗಿ ಅಪ್ಡೇಟ್ನ ಮಾಡ್ಕೋಬೋದು. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಅಪ್ಡೇಟ್ ಆಗುತ್ತೆ. ಮತ್ತು ನೆಕ್ಸ್ಟ್ ನೋಡ್ತಾ ಇರ್ಬೋದು ಮೊಬೈಲ್ ನಂಬರ್ ಅಪ್ಡೇಟ್ ಅಂತ ಒಂದು ಆಪ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇದು ಕೂಡ ಸೇಮ್ ಪ್ರೊಸೀಜರ್ ಇರುತ್ತೆ. ಇದರಲ್ಲಿ ಕೂಡ 30 ಡೇಸ್ ಟೈಮ್ ತೊಗೊಳುತ್ತೆ, ಅದರೊಳಗಡೆ ಆಗುತ್ತೆ, ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ. ನಿಮಗೆ 1 ವೀಕ್ ಒಳಗಡೆ ಕೂಡ ಅಪ್ಡೇಟ್ ಆಗ್ಬೋದು. ಇಲ್ಲಿ 75 ರೂಪೀಸ್ ಇದಕ್ಕೂ ಕೂಡ ಚಾರ್ಜ್ ಆಗುತ್ತೆ. ಮತ್ತು ನಿಮಗೆ ಇಲ್ಲಿ ಸ್ಟೆಪ್ ನೋಡ್ತಾ ಇರ್ಬೋದು ವೆರಿಫೈ ನ್ಯೂ ನಂಬರ್ ವಿತ್ OTP ಅಂತ. ನಿಮ್ಮ ಹೊಸ ನಂಬರ್ನ ಅಪ್ಡೇಟ್ ಮಾಡ್ಕೋತಿರ್ತಿರಲ್ಲ, ಅದಕ್ಕೆ ಒಂದು OTP ಬರುತ್ತೆ. OTPನ ಎಂಟ್ರಿ ಮಾಡ್ಕೊಂಡ್ರೆ ನಿಮಗೆ ಫೇಸ್ ಅಥೆಂಟಿಕೇಷನ್ ಆಗುತ್ತೆ. ಅದಾದ ತಕ್ಷಣ ನೀವು ಆನ್ಲೈನ್ ಪೇಮೆಂಟ್ನ ಮಾಡ್ಕೊಂಡು ಈಸಿಯಾಗಿ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು ಕಂಟಿನ್ಯೂ ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಎಂಟರ್ ನ್ಯೂ ನಂಬರ್ ಅಂತ ಬರುತ್ತೆ. ನಿಮ್ಮ ಹಳೆ ನಂಬರ್ ಇದ್ದರೆ ಅದನ್ನ ನೀವು ಎಂಟ್ರಿ ಮಾಡೋ ಹಾಗಿಲ್ಲ, ಹೊಸ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡ್ಕೊಂಡು ಇಲ್ಲಿ ಸೆಂಡ್ OTP ಅಂತ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಅದನ್ನ ಎಂಟ್ರಿ ಮಾಡ್ಕೊಂಡ್ರೆ ನೀವು ಫೇಸ್ ಅಥೆಂಟಿಕೇಷನ್ ಮಾಡಬೇಕು. ಅದಾದ ತಕ್ಷಣ ಆನ್ಲೈನ್ ಪೇಮೆಂಟ್ ಮಾಡಬೇಕು. ಈಸಿಯಾಗಿ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗುತ್ತೆ ಅಥವಾ ಅಪ್ಡೇಟ್ ಆಗುತ್ತೆ ನೋಡಿ. ಈ ರೀತಿಯಾಗಿ ಈ ಅಪ್ಲಿಕೇಶನಲ್ಲಿ ನೀವು ಸರ್ವಿಸಸ್ಗಳನ್ನ ಪಡ್ಕೋಬೋದು. ನೋಡ್ತಾ ಇರ್ಬೋದು ನಾನೀಗ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿರೋದಕ್ಕೆ ನನಗೆ ಈಗ ಡ್ರಾಫ್ಟಲ್ಲಿ ತೋರಿಸ್ತಾ ಇದೆ ಸೇವ್ಡ್ ಆ್ಯಸ್ ಡ್ರಾಫ್ಟ್ ಅಂತ. ಇದನ್ನ ನೀವು ಡಿಲೀಟ್ ಕೂಡ ಮಾಡ್ಬೋದು ನೋಡಿ. ಈ ರೀತಿಯಾಗಿ ಕ್ಲಿಕ್ ಮಾಡ್ಕೊಂಡ್ರೆ ಡಿಲೀಟ್ ಆಗುತ್ತೆ ನೋಡಿ. ಮೊಬೈಲ್ ನಂಬರ್ನ ಲಿಂಕ್ ಮಾಡಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಅಡ್ರೆಸ್ ಅಪ್ಡೇಟ್ ಮಾಡಬೇಕಂದ್ರೆ ಈ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಈಸಿಯಾಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಸ್ಕ್ಯಾನರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಸ್ಕ್ಯಾನ್ QR ಕೋಡ್ ಸೆಂಟರ್ ಅಂತ ನೋಡ್ತಾ ಇರ್ಬೋದು. ಪ್ಲೀಸ್ ಪೊಸಿಷನ್ ದ QR ಇನ್ ದ ಸೆಂಟರ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಆಧಾರ್ ಕಾರ್ಡ್ನ ನೀವು ವ್ಯೂ ಮಾಡ್ಕೋಬೋದು. ಬೇರೆಯವ್ರ ಆಧಾರ್ ಕಾರ್ಡ್ನ ಎಲ್ಲರೂ QR ಕೋಡ್ನ ನೀವು ಸ್ಕ್ಯಾನ್ ಮಾಡಿದರೆ ಅವ್ರ ಆಧಾರ್ ಕಾರ್ಡ್ ಅದರಲ್ಲಿ ಶೋ ಆಗುತ್ತೆ. ಮತ್ತು ಸೆಕ್ಯೂರಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ತಾ ಇರಿ, ಇಲ್ಲಿ ಬಯೋಮೆಟ್ರಿಕ್ ಲಾಕ್ ಅಂತ ಬರ್ತಾ ಇದೆ ನೋಡ್ತಾ ಇರ್ಬೋದು. ಇಲ್ಲಿ ಅನ್ಲಾಕ್ಡ್ ಅಂತ ಇದೆ. ಇದನ್ನ ನೀವು ಲಾಕ್ ಮಾಡ್ಕೊಂಡ್ರೆ ಅಂದರೆ ಬೇರೆ ಕಡೆ ಯಾರಾದರೂ ನಿಮ್ಮ ಬಯೋಮೆಟ್ರಿಕ್ನ ಯೂಸ್ ಮಾಡಿಕೊಂಡು ನಿಮ್ಮ ದುಡ್ಡನ್ನು ತೆಗಿತಾ ಇದ್ರು ಬ್ಯಾಂಕ್ ಅಕೌಂಟಿಂದ ಅಂದರೆ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲೇ ನೀವು ನಿಮ್ಮ ಮೊಬೈಲ್ ನಂಬರ್ನ ಲಿಂಕ್ ಮಾಡ್ಕೋಬೋದು ಈಸಿಯಾಗಿ ನಿಮ್ಮ ಆಧಾರ್ ಕಾರ್ಡ್ಗೆ. ಮತ್ತು ಅಡ್ರೆಸ್ ಕೂಡ ಅಪ್ಡೇಟ್ ಮಾಡ್ಕೋಬೋದು. ಇದೇ ರೀತಿ ಹೊಸ ಹೊಸ ಸರ್ವಿಸಸ್ಗಳು ಕೂಡ ಇದರಲ್ಲಿ ಬರ್ತಾ ಇರ್ತೀವಿ. ಅಪ್ಲಿಕೇಶನ್ ಎಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ, ಈಸಿಯಾಗಿ ಓಪನ್ ಮಾಡ್ಕೊಳ್ಳಿ. ಮತ್ತು ಇದರಲ್ಲಿ ನೀವು ಅಪ್ಡೇಟ್ಗಳನ್ನ ಮಾಡ್ಕೊಳ್ಳಿ. ಯಾವುದೇ ರೀತಿ ನೀವು ಪೋಸ್ಟ್ ಆಫೀಸ್ಗೆ ಅಥವಾ ತಹಶೀಲ್ದಾರ್ ಆಫೀಸ್ಗೆ ಹೋಗಬೇಕಾಗಿಲ್ಲ, ಈಸಿಯಾಗಿ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸು ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಅವರು ಕೂಡ ಯೂಸ್ ಆಗುತ್ತೆ. ಮತ್ತು ಮುಂದೆ ಇದೇ ರೀತಿ ಹೊಸ ಹೊಸ ವಿಡಿಯೋಗಳನ್ನ ಬಿಡ್ತಾ ಇದ್ದೀವಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.